PhD by DG ಯೂಟ್ಯೂಬ್ ಚಾನಲ್ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಶ್ರೀ ಗಣೇಶಾಯ ನಮಃ, ಶ್ರೀ ಶಾರದಾಂಬೆಯ ನಮಃ, ಗುರುಭ್ಯೋ ನಮಃ. ಶ್ರೀರಾಮಾಯಣ ಮಹಾಕಾವ್ಯದ ಕರ್ತೃವಾದ ಮಹರ್ಷಿ ವಾಲ್ಮೀಕಿಯವರ ಪಾದಪದ್ಮಗಳಿಗೆ ನಮಿಸುತ್ತಾ, ಮನೆ ಮನೆಗೂ ರಾಮಾಯಣ ಕಥೆಯನ್ನು ಪಸರಿಸಿದಂತಹ ಸ್ವರ್ಗೀಯ ಪೂಜ್ಯರಾದಂತಹ ರಾಮಾನಂದ ಸಾಗರ್ ಅವರನ್ನು ಕೂಡ ನೆನೆಯುತ್ತಾ, ಅಯೋಧ್ಯೆಯಲ್ಲಿ ಶ್ರೀರಾಮ ಪಟ್ಟಾಭಿಷೇಕ ಈ ಕಥೆಯ ಮೊದಲ ದಿನದ ಭಾಗವನ್ನು ಪ್ರಾರಂಭಿಸುತ್ತಿದ್ದೇನೆ. ವೀಕ್ಷಕರೇ, ಕನ್ನಡ ಭಾಷೆಯಲ್ಲಿ, ಅದರಲ್ಲೂ ಆಡು ಭಾಷೆಯಲ್ಲಿ ಈ ಕಥೆಯನ್ನು ಹೇಳುವಾಗ ಏನಾದರೂ ತೊದಲು ಮಾತು ಬಂದಲ್ಲಿ ಅಥವಾ ತಪ್ಪು ಮಾತುಗಳು ಬಂದಲ್ಲಿ ಮನ್ನಿಸಿ ಈ ನಿಮ್ಮ DGಯನ್ನು ಪ್ರೋತ್ಸಾಹಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ನಿಮಗೆ ಇನ್ನೂ ಹೆಚ್ಚಿನ ವಿಷಯಗಳು ಬೇಕೆಂದರೆ ಮೂಲ ಗ್ರಂಥಗಳನ್ನು ಅಭ್ಯಸಿಸಬಹುದು. ಹಾಗೂ ಇನ್ನೂ ಏನಾದರೂ ಸಂಶಯಗಳಿದ್ದರೆ ಆ ಮೂಲಕ ಹೆಚ್ಚು ಗ್ರಂಥಗಳನ್ನು ಅಧ್ಯಯನ ಮಾಡುವುದರ ಮೂಲಕ ನಿಮ್ಮ ಸಂಶಯಗಳನ್ನು ಪರಿಹರಿಸಿಕೊಳ್ಳಬಹುದು ಹಾಗೂ ಮತ್ತಷ್ಟು ಜ್ಞಾನವನ್ನು ನೀವು ಪಡೆಯಬಹುದು. ಶ್ರೀರಾಮ್ ಜೈ ರಾಮ್, ಜೈ ಜೈ ರಾಮ್. ಜಗತ್ತಿನಲ್ಲಿ ಬೆಳಕು ಇರುವವರೆಗೂ ಕತ್ತಲೆ ಇರುತ್ತದೆ. ದೇವತೆಗಳಿದ್ದಾಗ ರಾಕ್ಷಸರು ಇದ್ದೇ ಇರುತ್ತಾರೆ, ಒಳ್ಳೆಯವರಿದ್ದಾಗ ಕೆಟ್ಟವರಿರುತ್ತಾರೆ, ದೇಶಭಕ್ತರಿರುವಾಗ ದೇಶದ್ರೋಹಿಗಳಿರುತ್ತಾರೆ, ಧರ್ಮವನ್ನು ರಕ್ಷಿಸುವವರು ಇರುವಾಗ ಧರ್ಮವನ್ನು ದ್ವೇಷಿಸುವವರು ಇದ್ದೇ ಇರುತ್ತಾರೆ. ತ್ರೇತಾಯುಗವಾದರೂ ಸರಿ, ಕಲಿಯುಗವಾದರೂ ಸರಿ, ಯಾವ ಯುಗದಲ್ಲಾದರೂ ಈ ದುಷ್ಟರು ರಾಕ್ಷಸ ರೂಪದಲ್ಲಿ ಇದ್ದೇ ಇರುತ್ತಾರೆ. ಇಂತಹ ದುಷ್ಟರು ಯಾವಾಗಲೂ ದೈವಭಕ್ತರಿಗೆ, ದೇಶಭಕ್ತರಿಗೆ, ಧರ್ಮಿಷ್ಠರಿಗೆ, ಸಾಧು ಸಂತರಿಗೆ, ಸಾಮಾನ್ಯ ಮನುಷ್ಯರಿಗೆ ಹಿಂಸೆ ಕೊಡುತ್ತಿರುತ್ತಾರೆ. ಮಾತ್ರವಲ್ಲದೆ ದೇವತೆಗಳನ್ನೂ ಬಿಡದೆ ಅವರ ಮೇಲೂ ಆಕ್ರಮಣ ಮಾಡುತ್ತಿರುತ್ತಾರೆ. ಅದು ಯಾವ ಕಾಲವಾದರೂ ಸರಿ, ಇಂತಹ ದುಷ್ಟರು ಅವರ ಕೆಲಸಗಳನ್ನು ಮಾಡಿಯೇ ಮಾಡುತ್ತಾರೆ. ಈ ರಾಕ್ಷಸರ ಬಾಧೆಯನ್ನು ತಾಳಲಾರದೆ ದೇವತೆಗಳು ಮತ್ತು ಋಷಿಮುನಿಗಳು ಬ್ರಹ್ಮದೇವರ ಜೊತೆಯಲ್ಲಿ ಶ್ರೀಮನ್ನಾರಾಯಣನ ಬಳಿಗೆ ಬಂದು ರಕ್ಷಿಸುವಂತೆ ಬೇಡಿಕೊಳ್ಳುತ್ತಾರೆ. ಮತ್ತು ರಾವಣನಿಗೆ ದೇವದಾನವರು, ಕಿನ್ನರು, ಕಿಂಪುರುಷರಾದಿಯಾಗಿ ಗಂಧರ್ವರಿಂದರಾಗಲಿ ಮರಣವಿಲ್ಲದಂತೆ ವರ ಪಡೆದಿರುವ ವಿಚಾರವನ್ನು ಕೂಡ ತಿಳಿಸುತ್ತಾರೆ. ಇದನ್ನು ಕೇಳಿದ ಶ್ರೀಮನ್ನಾರಾಯಣನು ಮಾನವನನ್ನು ತುಚ್ಛವಾಗಿ ಪರಿಗಣಿಸಿ ಮಾನವರಿಂದ ಸಾವು ಬರಬಾರದೆಂದು ರಾವಣನು ವರ ಪಡೆದಿಲ್ಲ. ಹಾಗಾಗಿ ನಾನು ಸಾಮಾನ್ಯ ಮಾನವನಾಗಿ ಅಯೋಧ್ಯೆಯಲ್ಲಿ ದಶರಥನ ಮಗನಾಗಿ ಜನಿಸಿ ವಾನರ ಸೇನೆಯ ಸಹಾಯದಿಂದ ಸತ್ಯ ಮಾರ್ಗದಲ್ಲಿ ನಡೆದು ದುಷ್ಟ ರಾವಣ ಮತ್ತು ಇತರ ರಾಕ್ಷಸರನ್ನು ಶಿಕ್ಷಿಸುವುದಾಗಿ ವಾಗ್ದಾನವಿತ್ತು ಅವರನ್ನು ಕಳಿಸಿಕೊಡುತ್ತಾನೆ. ಇಲ್ಲಿ ಶ್ರೀಮನ್ನಾರಾಯಣನು ಹೇಳುವ ಮಾತು ಬಹಳ ಮುಖ್ಯವಾದುದು. ಸತ್ಯ ಮಾರ್ಗದಲ್ಲಿಯೇ ನಡೆದು ದುಷ್ಟರನ್ನು ಸಂಹರಿಸುತ್ತೇನೆ ಎನ್ನುತ್ತಾರೆ ಮತ್ತು ಈ ಮೂಲಕ ಜಗತ್ತಿಗೆ ಸಂದೇಶ ಕೊಡುತ್ತಾರೆ. ಎಂತಹ ದುಷ್ಟರೇ ಇದ್ದರೂ, ಎಂತಹ ಸಂದರ್ಭ ಬಂದರೂ ಕೂಡ ಸತ್ಯ ಮಾರ್ಗದಲ್ಲಿ ನಡೆದರೆ, ಸತ್ಯ ಪರಿಪಾಲನೆ ಮಾಡಿದರೆ ಸತ್ಯಕ್ಕೆ ಜಯವಾಗುವುದು ಎಂಬುದನ್ನು ನಿರೂಪಿಸಲು ಶ್ರೀಮನ್ನಾರಾಯಣನು ಈ ಮಾತನ್ನು ಹೇಳುತ್ತಾನೆ. ವೀಕ್ಷಕರೇ, ಅದಕ್ಕೆ ಹೇಳುವುದು ರಾಮಾಯಣ ಕೇವಲ ಒಂದು ಕಥೆಯಲ್ಲ, ಇದು ಜಗತ್ತಿಗೆ ಸಂದೇಶ ನೀಡುವಂತಹ ಒಂದು ಮಹಾನ್ ಕಾವ್ಯ. ವೀಕ್ಷಕರೇ, ಮಾನವನ ಮಾನಸಿಕ ಆರೋಗ್ಯಕ್ಕಾಗಿ PhD by DG ಯೂಟ್ಯೂಬ್ ಚಾನಲ್ನಲ್ಲಿ ಬರುವ ವಿಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಜೈ ಶ್ರೀರಾಮ್.